ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕದಲ್ಲಿ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಆದರೆ ಗೃಹ ಬಳಕೆಯ ಗ್ರಾಹಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಕರ್ನಾಟಕ ರಾಜ್ಯ ಎಲ್ಪಿಜಿ ಸಿಲಿಂಡರ್ ವಿತರಕರ ಸಂಘದ ಅಧ್ಯಕ್ಷ ಮೈಹುಲ್ ಜೆ ಪಟೇಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಮೈಹುಲ್ ಜೆ ಪಟೇಲ್ ಈಗ ಸದ್ಯದ ಪರಿಸ್ಥಿತಿ ಗೃಹ ಬಳಕೆಯ ಅಡುಗೆ ಅನಿಲದ ಪೂರೈಕೆ ಸಹಜ ಸ್ಥಿತಿಯಲ್ಲಿದೆ. ಗ್ರಾಹಕರು ಬುಕ್ಕಿಂಗ್ ಮಾಡಿದ ತಕ್ಷಣ ರಿಫಿಲ್ ಗಳನ್ನ ಪಡಿತಾ ಇದ್ದಾರೆ. ಆದರೆ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರೋಕೆ ಈಗ ಈ ಕೆವೈಸಿ ಮತ್ತು ಒನ್ ಟೈಮ್ ಪಾಸ್ವರ್ಡ್ ಅನ್ನ ಕಡ್ಡಾಯಗೊಳಿಸಲಾಗಿದೆ. ಯಾರು ಇನ್ನು ಈ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿಲ್ಲವೋ ಅವರು ತಕ್ಷಣವೇ ಅದನ್ನ ಮಾಡಿಸಿಕೊಳ್ಬೇಕು ಅಂತ ಸೂಚಿಸಿದ್ದಾರೆ. ಇದೇ ವೇಳೆ ಈಗ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕ ಹೊಂದಿರುವವರು ತಮ್ಮ ಎಲ್ಪಿಜಿ ಸಂಪರ್ಕಗಳನ್ನ ಬಿಟ್ಟುಕೊಡೋಕೆ ತಿಳಿಸಲಾಗಿದೆ. ಈಗ ಪಿಎನ್ಜಿ ಸೇವಾ ಪೂರೈಕೆದಾರರ ಸಹಯೋಗದೊಂದಿಗೆ ಇಂತಹ 2 ಸಂಪರ್ಕ ಹೊಂದಿರುವವರನ್ನ ಗುರುತಿಸಲಾಗಿದ್ದು ಈಗ ಅಂತಹ ಎಲ್ಪಿಜಿ ಸಂಪರ್ಕಗಳನ್ನ ಹಿಂಪಡಿಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬಗ್ಗೆ ಮಾತನಾಡಿದಂತಹ ಮೈಹುಲ್ ಈಗ ರಾಜ್ಯಕ್ಕೆ ಸದ್ಯ 10,000 ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಾಗಿದೆ. ಅವುಗಳನ್ನ ಎಲ್ಲ ಜಿಲ್ಲಾ ಅಥವಾ ನಗರ ಸಂಘಗಳಲ್ಲಿ ನೋಂದಾಯಿಸಿಕೊಳ್ಳುವವರ ಲೇಔಟ್ ಗಳಿಗೆ ಮಾತ್ರ ನೀಡಲಾಗುವುದು. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಅನಿಲ ಪೂರೈಕೆ ಮಾಡುವಾಗ ಹೋಟೆಲ್ ಮಾಲೀಕರ ಸಂಘದೊಂದಿಗೆ ಈಗ ಸಮಾಲೋಚನೆಯನ್ನ ನಡೆಸಿ ವಿತರಿಸಲಾಗುವುದು. ಇನ್ನು ಸುರಕ್ಷತೆಯ ದೃಷ್ಟಿಯಿಂದ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಸಲಾಗುವಂತಹ ಕಡ್ಡಾಯ ತಪಾಸಣೆಯನ್ನ ಎಲ್ಲಾ ಸಂಪರ್ಕಗಳಲ್ಲೂ ಕೂಡ ನಡೆಸಲಾಗುವುದು. ಅದಕ್ಕೆ 220 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು ಈಗ ಅಧಿಕೃತ ಮೆಕ್ಯಾನಿಕ್ಗಳು ಸ್ಟವ್, ರೆಗ್ಯುಲೇಟರ್ ಮತ್ತು ರಬ್ಬರ್ ಟ್ಯೂಬ್ಗಳ ಸೋರಿಕೆ ಹಾಗೂ ದೋಷಗಳನ್ನು ಪರಿಶೀಲಿಸಲಿದ್ದಾರೆ. ಈ ಮೂಲಕ ಅಕ್ರಮ ಸಂಪರ್ಕಗಳನ್ನ ತಡೆಗಟ್ಟುವುದು ಮತ್ತು ಗ್ರಾಹಕರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಗುರಿಯಾಗಿದೆ ಅಂತ ಸ್ಪಷ್ಟನೆ ನೀಡಿದ್ರು.